Construct a 2 by 2 matrix A equal to Aij whose elements are given by. ಸೊ ಒಂದು 2 by 2 ಮ್ಯಾಟ್ರಿಕ್ಸ್ ನ ಕನ್ಸ್ಟ್ರಕ್ಟ್ ಮಾಡಬೇಕು. ಎಲಿಮೆಂಟ್ಸ್ ಯಾವ ಫಾರ್ಮಲ್ಲಿ ಇರಬೇಕು ಅಂತ ಹೇಳಿ ಅವರು ಡಿಫೈನ್ ಮಾಡಿದ್ದಾರೆ. ಫಸ್ಟ್ ಒನ್ Aij equals to I plus j whole square by 2 and second one is Aij equals to I by j. ಓಕೆ, ಈಗ 2 by 2 ಮ್ಯಾಟ್ರಿಕ್ಸ್ ಅಂತಂದ್ರೆ we will have 2 rows and 2 columns. So the actual matrix ಯಾವ ರೀತಿ ಇರುತ್ತೆ ಅಂತಂದ್ರೆ A will be equal to A11, A12, A21, A22. This is the required matrix. ನೋಡಿ 2 by 2, 2 rows, 2 columns. So ನಾವು ಫೈಂಡ್ ಮಾಡಬೇಕಾಗಿರೋದು ಈ ವ್ಯಾಲ್ಯೂಸ್ಗಳನ್ನ ಫೈಂಡ್ ಮಾಡಬೇಕು. A11, A12, A21, A22. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಸೊ ಫಸ್ಟ್ ಒನ್ ಫೈಂಡ್ ಮಾಡೋಣ. A11 is equal to ನೋಡಿ I ಪ್ಲೇಸ್ ಅಲ್ಲಿ 1 ಹಾಕಿ J ಪ್ಲೇಸ್ ಅಲ್ಲಿ ಕೂಡ 1 ಹಾಕಿ. ಸೊ 1 plus 1 whole square by 2 it is equal to 1 plus 1 ಅಂದ್ರೆ 2, 2 ನ ಸ್ಕ್ವೇರ್ ಮಾಡಿದ್ರೆ 4, so 4 by 2 it is equal to 2. 2 1s are 2 2s are. So A11 is 2. Again A12 I ಪ್ಲೇಸ್ ಅಲ್ಲಿ 1 ಹಾಕಿ J ಪ್ಲೇಸ್ ಅಲ್ಲಿ 2 ಹಾಕಿ ಸ್ಕ್ವೇರ್ ಬೈ 2. 2 plus 1 is 3. 3 ನ ಸ್ಕ್ವೇರ್ ಮಾಡಿದ್ರೆ 9 by 2. ಸೊ ಫರ್ದರ್ ಏನು ಸಿಂಪ್ಲಿಫೈ ಮಾಡೋದು ಬೇಡ, 9 by 2. ಸೊ A11 ಸಿಕ್ತು, A12 ಸಿಕ್ತು. ಅಗೇನ್ A21 ಅಂತಂದ್ರೆ 2 plus 1 whole square by 2. 2 plus 1 is 3. 3 square is 9 by 2. A22. So 2 plus 2 whole square by 2. 2 plus 2 is 4. 4 square andre 16 by 2. So it is 8. Therefore, 4 elements are 2, 9 by 2, 9 by 2 and 8. So idanna matrix form alli baradre. So required matrix is A equal to A11 andre 2, A12 andre 9 by 2, A21 andre 9 by 2, A22 andre 8. This is the required matrix. ಸೊ ಇದೇ ರೀತಿ ಸೆಕೆಂಡ್ ಮ್ಯಾಟ್ರಿಕ್ಸ್ ನ ಫೈಂಡ್ ಮಾಡೋಣ. A11 ಇದು ಕೂಡ 2 by 2 ಮ್ಯಾಟ್ರಿಕ್ಸ್ ಆಗಿರೋದ್ರಿಂದ ಇದೇ ರೀತಿನೇ ಇರ್ತದೆ. A11 ಸೊ 1 by 1 ಸೊ ಇಟ್ ಈಸ್ ನಥಿಂಗ್ ಬಟ್ 1. A12 I ಅಂದ್ರೆ 1, J ಅಂದ್ರೆ 2, therefore A12. A21 I ಅಂದ್ರೆ 2, J ಅಂದ್ರೆ 1, therefore 2. A22 so it is 2 by 2 cancel ಆದರೆ 1. So required matrix is A11 it is 1, A12 is 1 by 2, A21 is 2, A22 is 1. So this is the required matrix. Next question is construct a 3 by 2 matrix whose elements are given by Aij equals to 1 by 2 modulus of I minus 3j. ನಾವು ಫೈಂಡ್ ಮಾಡಬೇಕಾಗಿರೋದು ಒಂದು 3 by 2 ಮ್ಯಾಟ್ರಿಕ್ಸ್ ಅಂದ್ರೆ ಇಟ್ ಶುಡ್ ಹ್ಯಾವ್ 3 rows and 2 columns. 3 rows ಇರಬೇಕು ಅಂತಂದ್ರೆ A11, A21, A31. ಸೊ 3 row. 2 columns ಇರಬೇಕು ಅಂದ್ರೆ A11, A12, A21, A22, A31, A32. ಸೊ 3 row, 2 columns. So this is the matrix which are in need. ಸೊ ಇಷ್ಟು ಎಲಿಮೆಂಟ್ಗಳನ್ನು ನಾವು ಫೈಂಡ್ ಮಾಡಬೇಕು. ಸೊ ಒಂದೊಂದೇ ಕ್ಯಾಲ್ಕುಲೇಟ್ ಮಾಡೋಣ. A11 ಸೊ I ಪ್ಲೇಸ್ ಅಲ್ಲಿ 1 ಹಾಕಿ J ಪ್ಲೇಸ್ ಅಲ್ಲಿ ಕೂಡ 1 ಹಾಕಿ 1 by 2 ಮಾಡ್ಯುಲಸ್ ಆಫ್ 1 minus 3 into 1 it is equal to 1 by 2 ಮಾಡ್ಯುಲಸ್ ಆಫ್ 3 1s are 3, 1 minus 3 ಅಂತಂದ್ರೆ minus 2. So it is equal to 1 by 2 modulus of minus 2 ಇರೋದ್ರಿಂದ it is just plus 2. So 2 2 cancel ಆದರೆ 1. Therefore A11 is 1. Now A12 1 by 2 modulus of I ಅಂದ್ರೆ 1 minus 3 into J ಅಂದ್ರೆ 2. So it is equal to 1 by 2 modulus of 1 minus 3 2s are 6. So 1 minus 6 ಅಂದ್ರೆ minus 5 modulus of minus 5. So modulus ಒಳಗಡೆ ಇರೋದ್ರಿಂದ it will become plus 5. Therefore 5 by 2.
ಅಗೇನ್ A21 1/2 ಮಾಡ್ಯುಲಸ್ ಆಫ್ I ಅಂದರೆ 2 ಮೈನಸ್ J ಅಂದರೆ 1. ಸೊ ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 2 3 1s are 3. ಸೊ ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ -1. ಸೊ ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ ಮೈನಸ್ ಅಂದರೆ +1 ಆಗ್ತದೆ. ಸೊ 1/2. ಸೊ A21 ಆಯ್ತಲ್ಲ. ಅಗೇನ್ A22. ಸೊ 1/2 ಮಾಡ್ಯುಲಸ್ ಆಫ್ 2 ಮೈನಸ್ 3 ಇಂಟು 2. ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 2 ಮೈನಸ್ 2 3s are 6. ಸೊ ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ -4. ಸೊ ಮಾಡ್ಯುಲಸ್ ಇರೋದ್ರಿಂದ ಪಾಸಿಟಿವ್ ಆಗುತ್ತೆ. ಸೊ 2 1s are 2 2s are ಇಟ್ ಈಸ್ 2. A22 ಸಿಕ್ತು. ಈಗ A31 ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 3 ಮೈನಸ್ 3 ಇಂಟು 1. ಸೊ ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 3 1s are 3 3 ಮೈನಸ್ 3 ಅಂದರೆ 0. ಸೊ 0 ಇಂಟು 1/2 ಅಂದರೆ 0. ಯಾಕಂದರೆ ಮಾಡ್ಯುಲಸ್ ಒಳಗಡೆ 0 ಇದ್ದರೆ ಇಟ್ ಈಸ್ 0 ಅಂತಲೇ ಅರ್ಥ. ಲಾಸ್ಟ್ ಒನ್ A32. ಸೊ A32 ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 3 ಮೈನಸ್ 3 ಇಂಟು 2. ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 3 ಮೈನಸ್ 3 2s are 6. ಸೊ ಇಟ್ ಈಸ್ ಈಕ್ವಲ್ ಟು 1/2 ಮಾಡ್ಯುಲಸ್ ಆಫ್ 3 ಮೈನಸ್ 6 ಅಂದರೆ -3. ಮಾಡ್ಯುಲಸ್ ಒಳಗಡೆ ಮೈನಸ್ ಬಂದರೆ ಪ್ಲಸ್ ಆಗುತ್ತೆ. ಸೊ ಇಟ್ ಈಸ್ 3/2. ಇಲ್ಲಿ 3 ಆಗುತ್ತೆ. 3 ಇಂಟು 1/2 ಇಸ್ 3/2. ಸೊ ಎಲ್ಲ ಎಲಿಮೆಂಟ್ಗಳು ನಮಗೆ ಸಿಕ್ತು. ಈಗ ಅದನ್ನು ಮ್ಯಾಟ್ರಿಕ್ಸ್ ಫಾರ್ಮಲ್ಲಿ ಬರೆಯೋಣ. ಸೊ A11 ಅಂದರೆ 1, A12 ಅಂದರೆ 5/2, A21 ಅಂದರೆ 1/2, A22 ಅಂದರೆ 2, A31 ಅಂದರೆ 0, A32 ಮೀನ್ಸ್ 3/2. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಮ್ಯಾಟ್ರಿಕ್ಸ್. ಇದು ನಮಗೆ ಬೇಕಾಗಿರೋಂಥ ಮ್ಯಾಟ್ರಿಕ್ಸ್.